ಅಣ್ಣ ಮಕ ಯಾಕೆ ಹಂಗೈತೆ? ರೋಡಿಗೆ ಹೋಗಿದ್ದೆ ಅದಕ್ಕೆ. ನಮ್ಮ ದೇಶದ ರೋಡಿಂದನೇ ಹಿಂಗೆಲ್ಲ ಆಗಿದ್ದು. ಏನು ಕೇಳೋಣ? ಹಿಂಗೆ ನಾನು ಮನೆಯಿಂದ ಹೊರಟಿದ್ದೆ, ಆದರೆ ನಾನು ಸಿಗ್ನಲಲ್ಲಿ ಸೇರ್ಕೊಂಡೆ. ಸಿಗ್ನಲ್ ಅಲ್ಲ, ಸಿಗ್ನಲ್ ನಾನು ಸೇರ್ಕೊಂತೀನಿ, ಅದರಲ್ಲಿ ಹೊಸ ವಿಷಯ ಆದಲ್ಲ ಗುರು. ಸಿಗ್ನಲಲ್ಲಿ ವ್ಯಾಪಾರ ಮಾಡಕ್ಕೆ ಬಿಡ್ತಾರಲ್ಲ ಅವ್ರದ್ದು. ಏನು ಮಾಡಿರೋ ನಿನಗೆ? ನೆನ್ನೆ ಒಂದು ಸಿಗ್ನಲ್ ನಿಂತಿಂದ. ಸರ್ ಬಲೂನ್ ಬೇಕಾ ಬಲೂನ್? ನಾನೇ ನಿನ್ನ ಮಗನ ಥರ ಕಾಣಿಸ್ತೀನಿ? ಕಡಲೆ ಬೀಜ ಬೇಕಾ ಕಡಲೆ ಬೀಜ ಸರ್? ನಾನೇ ನಿನಗೆ ಫಿಲಮಿಗೆ ಹೋಗ್ತೀರ ಅಂತ ಕಾಣಿಸ್ತೀನಿ? ಸರ್ ಡೋರೆಮನ್ ತಗೊಳ್ಳಿ, ತಲೆ ಆಡಿಸುತ್ತೆ. ನನಗೆ ಬೇಡ ಅದು. ಸರ್ ಐಫೋನ್ 17 Pro Max ಬೇಕಾ ಸರ್? ಬೇಡ 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 ನನಗೆ. ಟಿ ವಿ ಬೇಕಾ ಸರ್ ನಿಮಗೆ? ವಿತ್ ಕರ್ವ್ಡ್ ಡಿಸ್ಪ್ಲೇ ಸರ್. ನಿಮ್ಮ ಇದನ್ನ ಎಲ್ಲಿಂದ ತಗೊಬರ್ತಿದ್ಯಾ ನೀನು? ಸರ್ ವಾಷಿಂಗ್ ಮಿಷಿನ್ ಬೇಕಾ ಸರ್? ವಾಷಿಂಗ್ ಮಿಷಿನ್ ಇದನ್ನು ಸಿಗ್ನಲಲ್ಲಿ ಶಾಪಿಂಗ್ ಓಪನ್ ಮಾಡಿದ್ಯಾ ನೀನು? ಸರ್ LIC ಬೇಕಾ ಸರ್? LIC. ನಿನ್ನ ವ್ಯಾಪಾರ LIC ಏಜೆಂಟಾ? ಸರ್ ಹೆಲ್ತ್ ಇನ್ಶೂರೆನ್ಸ್ ಬೇಕಾ ಸರ್? ನಿಮಗೆ, ನಿಮ್ಮ ಹೆಂಡತಿ ಮಕ್ಕಳಿಗೆ? ನನಗಿನ್ನೂ ಮದುವೆ ಆಗಿಲ್ಲ ಇದುವರೆಗೂ. ಸರ್ ಹೆಂಡತಿ ಬೇಕಾ? ನಂಗೆ ಬೇಡ ನನಗೆ. ಸರ್ ತಗೊಳ್ಳಿ ಸರ್, ಮಕ್ಕಳು ಫ್ರೀಯಾಗಿ ಸಿಗ್ತಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಹೋಗು ಇಲ್ಲ ಬಿಡು, ನಾನು ಹೋಗ್ತೀನಿ. ನಿಮ್ಮ ಬಾಯಿ ಮಾಡಕತ್ತು. ಈ ಸಿಗ್ನಲ್ ವ್ಯಾಪಾರದಿಂದ ಹೆಂಗಾರು ತಪ್ಪಿಸೋಣ ಮುಂದಕ್ಕೆ ಹೋದೆ. ಈ ಟ್ರಾಫಿಕ್ ಗ್ರೀನ್ ಆಗುತ್ತೆ, ಇದನ್ನು ತಪ್ಪಿಸ್ಕೋಬೋದು ಅಂತ ಅಂದ್ಕೊಂಡೆ, ಆದರೆ ಹಂಗಾಗಲಿಲ್ಲ. ಈಗ ಬರುತ್ತೆ ಗ್ರೀನ್ ಸಿಗ್ನಲ್, ಇವಾಗ ನಾನು ಹೋಗ್ಬೋದು. ಸಿಗ್ನಲ್ ಹೋಗ್ಬಿಟ್ಟು ನನಗೆ ಏನು ಅನಿಸ್ತು ಅಂದರೆ, ಅದು ಚೆನ್ನಾಗಿರೋ ಹುಡುಗಿ ನಾನು ಹೋಗ್ಬಿಟ್ಟು ಥೂ ಅಂದಂಗಾಯ್ತು. ಒಂದಿನ ನಾನು ಮಾರ್ಕೆಟಿನ ತರಕಾರಿ ತಗೊಂಡು ಬೈಕಲ್ಲಿ ಬರ್ತಿದ್ದ, ಅಲ್ಲಿ ಪೊಲೀಸನ್ನು ಇಟ್ಕೊಬಿಟ್ರು. ನಿಲ್ಸ್ ಬೈಕ್ ನಿಲ್ಸು. ಗಾಡಿ ಹಿಡಿಯೋಕು. ಏನು ಸರ್? ಹೆಲ್ಮೆಟ್ ಹಾಕಿಲ್ಲ, ಲೈಸೆನ್ಸ್ ತೆಗಿ, RC ಕಾರ್ಡ್ ತೆಗಿ. ಸರ್ 2 ಮನೆ ಬಿಟ್ಟು ಬನ್ನಿ ಸರ್. ಹೌದು, ಅದೇ ಡಾಕ್ಟರ್ ಅಲ್ಲಿ ನಿಂತೆ, ನನ್ನ ಪಕ್ಕ ಚಾಕು ತಗೊಂಡು. ನೀನು ಅಕಸ್ಮಾತ್ ಫೈನ್ ಕೊಡ್ದವ್ರೆ ನಿನ್ನ ಕಿಡ್ನಿ ಕಿಡಕ್ಕೆ ಅಲ್ಲಿ ನಿಂತಾರೆ. ಹೆಲ್ಮೆಟ್ ಹಾಕಿಲ್ಲ, ಚಡ್ಡಿ ಹಾಕೊಂಡು ಗಾಡಿ ಓಡಿಸ್ತಿದ್ಯಾ, ಕಾಲಿ ಚಪ್ಪಲಿ ಹಾಕೊಂಡಿದ್ಯಾ? ಸರ್ ಚಡ್ಡಿಗೂ ಚಪ್ಪಲಿಗೂ ಏನು ಸಂಬಂಧ? ರೂಲ್ಸು ತಮ್ಮ. ಕಟ್ಟು ಫೈನ್ ಕಟ್ಟು. ನಿಂದು ಟೋಟಲ್ 40,000 ಆಗಿದೆ. ಕಟ್ಟು ಫೈನ್ ಕಟ್ಟು. ಸರ್ ತರಕಾರಿ ಐತೆ ಬೇಕಾ? ಸೊಪ್ಪು ಐತೆ, ಸೊಪ್ಪು ಜೊತೆಲಿ ತರಕಾರಿ ಫ್ರೀ ಸರ್, ಬೇಕಾ? ಸಮझ रहे हो आप? ನಾನು ಹೈವೇಲಿ ಗಾಡಿ ಓಡಿಸ್ತಿದ್ದೆ, ಒಂದೇ ಸಲ ಮಳೆ ಬಂತು. ಹಿಂಗೆ ನಾವು ಬಿರಿಯಾನಿ ತಿನ್ಬೇಕಾದ್ರೆ ಮಸಾಲೆ ಸಿಗುತ್ತೋ ಹಂಗಾಯ್ತು. ಹಿಂಗೆ ಮಳೆಗಾಲದಲ್ಲಿ ರೋಡಲ್ಲಿ ಹಳ್ಳದಿನ ಸಿಗ್ತಾವೋ ಹಂಗಾಗ್ಬಿಡ್ತು. ಅದಕ್ಕೆ ಅಂತಲೇ ಹೈವೇಲಿ ಟೋಲ್ ಗೇಟ್ ಬೇರೆ ಇರುತ್ತೆ, ನಮ್ಮ ತೂತಿಯ ಮಾಡಬೇಕು ಅಂತ. ಸರ್ ಟೋಲ್ 200 ರೂಪಾಯಿ ಕಟ್ಟಿ ಸರ್. ಏನು ಕಟ್ಬೇಕಣ್ಣ ನಾವು ಟೋಲ? ಸರ್ ನೀವು ಈ ರೋಡ್ ಯೂಸ್ ಮಾಡ್ತೀರಲ್ಲ, ಅದಕ್ಕೆಲ್ಲ ನೀವು ದುಡ್ಡು ಕೊಡ್ಬೇಕು ತಾನೆ? ಅದು ಒಂದು ರೋಡ, ಅದರ ಬರೀ ಹಳ್ಳದಿನ ಇದ್ದೇವೆ, ಒಂದೊಂದು ಅಡಿ 2 ಅಡಿ. ಸ್ಟೇರಿಂಗ್ ವೀಲಿಗೆ ನನ್ನ ಬಾಳೆಹಣ್ಣು ಹಾಲಿಂದ ಹೊಡಿತೈತೆ. ನನ್ನ ಕಷ್ಟ ನನಗೆ ಗೊತ್ತು. ಥೂ, ನಾನು ನಿಮ್ಮೆ ನೋಡೋದಿದ್ದಾವಲ್ಲಿ, ನಾನೇನು ಮಾಡಲಿ ಇವಾಗ? ಸರ್ ಈ ಟೋಲ್ ಚಾರ್ಜಸ್ ನೀವಾಗ ಬಂದಿರೋ ರೋಡಿಗಲ್ಲ ಸರ್, ನೀವು ಮುಂದೆ ಹೋಗ್ತೀರಲ್ಲ ಆ ರೋಡಿಗೆ. ನಾನು ನಂಬಿ ಸರ್, ಮುಂದೆ ರೋಡಲ್ಲಿ ಒಂದು ಹಳ್ಳದಿನ ಸಿಗಲ್ಲ, ನನ್ನ ಮೇಲೆ ನಾನೇ. ಸರಿ ಹೋಗಿ ತಗೊಳ್ಳಿ 200 ರೂಪಾಯಿ. ಸರ್ ನೀವು ದುಡ್ಡು ಕೊಟ್ಟಿದ್ದಕ್ಕೆ ರಸೀದಿ ತಗೊಂಡೋಗಿ ಸರ್. ನಿಮಗೆ ರಸೀದಿ ಏನು ಬೇಡವಾ? ಅಯ್ಯೋ ಇದ್ರೆ ನೀವೇ ಮಳೆ ಬರ್ತೈತಲ್ಲ ಗುರು. ಅಯ್ಯೋ ಇದ್ರೆ ಏನಿದು ರೋಡ್ ಮಧ್ಯೆ ಬ್ಲಾಕ್ ಹೊಡಿತಾ? चीटिंग करता है तू, चीटिंग करता है तू. ಸರ್ 500 ರೂಪಾಯಿ ಟೋಲ್. ನೀನಂತೂ ಆಗಲೇ ಹಿಂದ್ಗಡೆ ಟೋಲ್ ಇದ್ದಾನೆ ನೀನು. ಏನು ಸರ್ ಕಾಮಿಡಿ ಮಾಡ್ತೀರಾ? ಟೋಲ್ ಕಟ್ಟಿ ಸರ್. ನೀವೇ ವಾಪಸ್ ಬಂದಿರ್ಬೇಕು ಸರ್, ಟೋಲ್ ಕಟ್ಟಿ ಸರ್. ನಾನೇನು ವಾಪಸ್ ಬಂದೆ? ನೀನು ಗೊತ್ತಾ ನನ್ನ ಪ್ಯಾರು ಅಂತ? ಗೊತ್ತಿಲ್ಲ ಸರ್. ಇಲ್ಲ, ಅದು ಕೆಂಪ್ಲೇಟ್, ನನ್ನ ಪೊಲೀಸ್ ಮಗ. ನೀನು ಪೊಲೀಸ್ ಮಗ ಅಲ್ಲ, ನನ್ನ ಕಮಿಷನರ್ ಮಗ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹಂಗಾಗಿ ನೀನು ಇವನನ್ನು ಬಿಡಲ್ಲ? ನಿಮ್ಮ ಅಪ್ಪನೇ ಬಿಡಲ್ಲ ಸರ್. ಅಣ್ಣ ನಿಮ್ಗೆ ನೆನಪಿಗೆ ನಾವಿಬ್ಬರು ಮಾರ್ಕೆಟ್ ಸಿಕ್ಕಿದ್ದು, ನಿಮ್ಮ ಹೊಸ ಗಾಡಿನ ಟೋ ಮಾಡ್ಕೊಂತ ಅಣ್ಣಗಿದ್ದು ಪೊಲೀಸ್ನವರು. ಆ ದಿನ ಗುರು ಮರೆಯೋಕ್ಕಾಗುತ್ತೆ ನಾನು? ಫ್ಲಾಶ್ ಬ್ಯಾಕ್. ಅಂತೂ ಬಂದೆ ಮಾರ್ಕೆಟ್ಗೆ. ಸಂಬಸ ಮರ ಅಂಟಿರತ್ತ ಹುಡುಕ್ಬೇಕಲ್ಲಪ್ಪ. ಅಣ್ಣ ನೀ ಇಲ್ಲಿ? ಬಾರೋ ಅಪರೂಪದ ಮುಳ್ಳಂದಿ. ಬಂಡು ನೀವೇನ್ ಮಾಡ್ತಿದ್ಯಾ ಇಲ್ಲಿ? ನಾನು ಸಂಬಳ ಸಪ್ತಾಹ ನಾನು ಬಂದಿದ್ದೆ ಬಾಯಿ. ನಾನು ಅದೇ ಸಪ್ತಾಹ ಬಂದಿದ್ದೆ ಕಣಪ್ಪ. ಅಣ್ಣ ಏನು ಹೊಸ ಗಾಡಿ ತಗೊಬಿಟ್ಟಿದ್ಯಾ? ನನಗೆ ತಗೊಬಂದೆ ಪೂರ್ತಿ ಕ್ಯಾಶ್ ಕೊಟ್ಟು. ಎಂಥ ಗಾಡಿ ಹಣ ಇದು? ಸರಿ ಆಂಟಿ ಸಂಬಳ ಸೊಪ್ಪು ಕೊಡು, ಮತ್ತೆ ನಿಂಬೆಹಣ್ಣು ಫ್ರೀ ಕೊಡು. ಹಂಗೆಲ್ಲ ಆಗಲ್ಲಪ್ಪ, ಸಂಬಳ ಸೊಪ್ಪು ಜೊತೆ ಮಾತ್ರ ಪುದೀನ ಫ್ರೀ ಅದು. ಅದೇ ಗಂಟೆ ಆಗುತ್ತೆ ಅಣ್ಣ. ಒಂದು ನಿಮಿಷ ತಡೀಲಿ, ನನಗೆ 2 ನಿಂಬೆಹಣ್ಣು ಫ್ರೀಯಾಗಿ ಸಿಗಬೇಕಂಟಿ. ಪುದೀನ ಫ್ರೀಯಾಗಿ ಸಿಗುತ್ತೆ, ಬೇಕಾದ್ರೆ ತಗೊಳ್ಳ ಬಿಟ್ಟೋಗು. ಅಣ್ಣ ತಡಿಯಲ್ಲ ಒಂದು ನಿಮಿಷ. ನಮ್ಮ ಅಮ್ಮ ಹೇಳಿದ್ರು ನಿಂಬೆಹಣ್ಣು ಫ್ರೀಯಾಗಿ ಸಿಗುತ್ತೆ ಅಂತ. ನನಗೆ ನಿಂಬೆಹಣ್ಣೆ ಬೇಕು. ಜಾಸ್ತಿ ಮಾತಾಡಿ ನಿಂಬೆಹಣ್ಣು ನಿಂಗೆ ಕೊಡ್ತೀನಿ ನೋಡು.
ಸಾಧ್ಯ ಇಲ್ಲ ಈಗ. ಯಾಕೆ? ಆಗಲ್ಲ, ಏನಾಯ್ತು? ಆಗಲ್ಲ, ಅದೇ ಏನಾಯ್ತು? ಆಗಲ್ಲ, ಬೇಡ, ಅದು ಆಗಲ್ಲ. ಯಾಕೆ ಬೇಡ ಸರ್? ಇದೊಳ್ಳೆ ಬೇಡ, ಆಯ್ತಲ್ಲ ನೀವು. ಆಗಲ್ಲ. ನಾನು ಕೇಸ್ ಹಾಕ್ತೀನಿ ಕಣಂಟಿ. ಅಣ್ಣ ಒಂದು ನಿಮಿಷ ನೋಡೋಣ ಇಲ್ಲಿ. ಏನಿಲ್ಲ ನಿಂದು ಅಲ್ಲ ಅಣ್ಣ ಇನ್ನೊಂದ್ಸಲಿ. ನಂಗಡಿ ಎತ್ಕೊಂಡು ಹೋಗ್ತಿರೋ ಬಿಳಿ ಮಕ್ಕಳ. ನಾನು ಆಗ್ಲಿಂದ ಅಣ್ಣ ಅಣ್ಣ ಅಂತ ಕೂಗಿದ್ದು ಎದಕ್ಕೆ ಕಾರಣ? ಅಣ್ಣ ಅಣ್ಣ ಕೂಗಿದ್ದು ಗಾಡಿ ಅಂತ ಕೂಗಕ್ಕಾಗಲಿಲ್ಲ. BSTK ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದ್ದಂಗಿದ್ಯಲ್ಲಪ್ಪಿ. ವಿಷಯ ಹೇಳ್ಬೇಕು ಅಂತೀನಿ, ಆದರೆ ಈ ವಿಷಯ ಇಷ್ಟ ಆಗುತ್ತೆ ಇಷ್ಟ ಆಗಲ್ವ ಅಂತ ನನಗೆ ಗೊತ್ತಿಲ್ಲ. ಏನು ವಿಷಯ ಕೊಡೋದು? ಹುಡುಗಿಯರಿಗಂತೂ ಗಾಡಿ ಓಡಿಸೋಕ್ಕೆ ಬರೋಲ್ಲ. ಗಾಡಿ ಹಾಕೊಡ್ತಿರೋ ಕೈಯಲ್ಲಿ ಹೆಂಗ್ ಗಾಡಿ ಓಡಿಸ್ಕೊ ಬರ್ತಾರೆ ಅಂದರೆ ಕಣ್ ಕಾಡಿದ್ರೆ ಜಾಸ್ತಿ ಚೆನ್ನಾಗಿ ಓಡಿಸ್ತಾರೆ. ಇವ್ರಂತೂ ಓಡಿಸೋಕ್ಕೆ ಬರೋಕ್ಕಲ್ಲ. ಅವ್ರು ಬರೋದು ನೋಡ್ಬೇಕು, ಸ್ಕೂಟಿ ತಗೊಂಡು ಅವ್ರ ಅಪ್ಪ ಮನೆ ರೋಡ್ ಹಂಗೆ ಬರ್ತಾರೆ. ಒಂದು ಇಂಡಿಕೇಟ್ ಹಾಕಕ್ಕೆ ಬರಲ್ಲ, ಬಲಕ್ಕೆ ಇಂಡಿಕೇಟ್ ಹಾಕ್ಬಿಟ್ಟು ಎಡಕ್ಕೆ ಹೋಗ್ತಾರೆ, ಎಡಕ್ಕೆ ಇಂಡಿಕೇಟ್ ಹಾಕ್ಬಿಟ್ಟು ಬಲಕ್ಕೆ ಹೋಗ್ತಾರೆ. ಹಿಂಗಡೆ ಬರೋ ಗಾಡಿಗಳಿಗೆ ಸೈಡ್ ಅಂತ ಕೊಡಲ್ಲ. ಅವರಂತೂ 40 ಸಲ ಹೋಗ್ತಿರ್ತಾರೆ, ನಮಗಂತೂ ಹೋಗೋಕ್ಕೆ ಬಿಡೋಕ್ಕಲ್ಲ. ಅವ್ರು ಹಿಂಗೆ ಟ್ರಕ್ ಬರಲಿ, ಬೈಕ್ ಬರಲಿ, ಕಾರ್ ಬರಲಿ, ಏರೋಪ್ಲೇನೇ ಬರಲಿ ಗೊತ್ತಾಗೋದೇ ಇಲ್ಲ ನೋಡೋ ತನಕ. ಇದು ಸಿಸ್ಟಮಲ್ಲಿ ಸೈಡಿಗೆ ಹೋಗ್ಬೇಕು ಅನ್ನೋ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿಲ್ಲ ಅಂತ ಅನ್ಕೊತೀನಿ. ಸೈಡಿಗೆ ಹೋಗ್ಬೇಕು ಅನ್ನೋದೇ ಗೊತ್ತಾಗಲ್ಲ ಎಷ್ಟಾ ನೋಡಿದ್ರು. ನೆನೆ ನಮ್ಮ ಹುಡುಗಿ ಫೋನ್ ಹೇಳ್ತಾಳೆ ಹೊಸ ಗಾಡಿ ತಂದು ಯಾರೋ ಕೂಡ ನಾನು ಓಡಿಸ್ತೀನಿ ಅಂತ. ನಂಗೆ ನಿಂಬೆಣ್ಣು ಬಾಯಿ ಬಂದಿದ್ದು ಏನಂತ ಮಾಡಲಿ, ಉಗಕ್ಕಾಗಲ್ಲ ಬಿಡೋಕ್ಕಾಗಲ್ಲ. ಡ್ಯಾಶ್ ಬೋರ್ಡ್ ಅನ್ಸಿ ಗಣಪತಿನೂ ಗಾಬರಿಯಾಗೋಡುತ್ತೆ, ಇವ್ನು ಯಾಕೆ ಗಾಡಿ ಕೊಟ್ಟ ಅಂತ. ಯಾರ ಕೈ ಗಾಡಿಗೆ ಕೊಟ್ಟೆ ಮೂರ್ಖ ಮನುಷ್ಯ? ನನ್ನ ಮೋಷಕನ ಎರೆಕೊಂಡು ಓಡೋಗಿ ಅದರ ಬೆಲಕ್ಕೆ ಹೋಗಿದ್ದಾನೆ. ನೂತನ್, ನಾನು ಹೊಸ ಗಾಡಿ ತಗೊಂಡು ನನ್ನ ಜೊತೆ ಡ್ರೈವ್ ಬರ್ತೀಯಾ? ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಅಂತ ಹೇಳ್ತಾ ಇನ್ನೊಂದು ಹೊಸ ವಿಡಿಯೋ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.